ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮಗೆ ಈಸಿಯಾದ ಒಂದು ಎಗ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ಓಕೆ, ಫಸ್ಟಿಗೆ ನಾನಿಲ್ಲಿ 4 ಎಗ್ ತೊಗೊಂಡಿದ್ದೀನಿ, ಮೊಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಶಿನ, ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ನೀರುಳ್ಳಿ, ಸಣ್ಣದಾಗಿ ಕಟ್ ಮಾಡಿದ ನೀರುಳ್ಳಿ. ಬೇಕಿದ್ದರೆ ನೀವು ಇದಕ್ಕೆ ಹಸಿಮೆಣಸು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಯಾವುದು ಕೂಡ ಆ್ಯಡ್ ಮಾಡ್ಬೋದು. ಕ್ಯಾರೆಟ್ ಏನು ಕೂಡ ನೀವು ಹಾಕ್ಬೋದು. ಚೆನ್ನಾಗಿ ಇದನ್ನು ಬೀಟ್ ಮಾಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಹಾಗೂ ಪಕ್ಕದಲ್ಲಿ ಇಟ್ಕೊಳ್ಳಿ. ಈ ರೀತಿ ಅಪ್ಪಂ ಕಾವಲಿ ಇದೆ ಆದರೆ ಅಪ್ಪಂ ಕಾವಲಿ ತಗೊಳ್ಳಿ. ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಮಾಡಿಟ್ಟ ಮಿಶ್ರಣ ಇತ್ತು ನೋಡಿ, ಎಗ್ ಮಿಶ್ರಣ, ಅದನ್ನು ಇದಕ್ಕೆ ಹಾಕಿ. ಓಕೆ ನೋಡಿ, ಈ ರೀತಿ ಬಿಸಿ ಆದಮೇಲೆ ಒಂದೊಂದೇ ಹಾಕಿ. ಮಾತ್ರ ಗ್ಯಾಸನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಅಥವಾ ಲೋ ಫ್ಲೇಮಲ್ಲಿ ಇಟ್ಟರೂ ಪರವಾಗಿಲ್ಲ. ಫಾಸ್ಟಾಗಿ ಮಾತ್ರ ಹೈ ಫ್ಲೇಮಲ್ಲಿ ಇಡಬೇಡಿ. ಓಕೆ, ಎಲ್ಲದಕ್ಕೂ ಹಾಕಿ. ಆಯಿಲನ್ನು ನೋಡಿ ನಾನು ಹಾಕಿದ್ದೀನಿ 1 ಡ್ರಾಪಷ್ಟು. ಈ ರೀತಿ ನೀವು ಆಯಿಲು ಹಾಕಬೇಕು. ಆವಾಗ ಚೆನ್ನಾಗಿ ಅದು ಉಬ್ಬಿಕೊಂಡು ಫ್ರೈ ಆಗಿ ಚೆನ್ನಾಗಿ ಬರುತ್ತೆ. ಓಕೆ, ಎಲ್ಲದಕ್ಕೂ ಹಾಕಿ ಆದಮೇಲೆ ಇದನ್ನು ನಾವು ಮುಚ್ಚಿಡೋಣ. 1 ನಿಮಿಷವರೆಗೂ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಓಕೆ, ಇವಾಗ ನೋಡಿ ಇದು ಮೇಲ್ಗಡೆ ಸರಿಯಾಗಿ ಬಾಯ್ಲ್ ಆಗಿದೆ. ಆವಾಗ ನೀವು ಈ ರೀತಿ ತಿರುಗಿಸಿದರೆ ಆಯಿತು. ಒಂದು ಕಡ್ಡಿ ಇಟ್ಕೊಂಡು ಈ ರೀತಿ ನೀವು ಟರ್ನ್ ಮಾಡಿದರೆ ಸರಿಯಾಗಿ ಟರ್ನ್ ಆಗುತ್ತೆ. ನೋಡ್ಬೋದು ನೀವು. ಒಂದು ಸೈಡ್ ಫ್ರೈ ಆಗಿದೆ, ಇನ್ನೊಂದು ಸೈಡು ಸ್ವಲ್ಪ ಫ್ರೈ ಆದರೆ ಸಾಕು. ಜಾಸ್ತಿ ಹೊತ್ತು ಟರ್ನ್ ಮಾಡಿ ನಾವು ಇಡಲಿಕ್ಕಿಲ್ಲ. ನೋಡಿ ಈ ರೀತಿ. ನಾನಿಲ್ಲಿ 4 ಮೊಟ್ಟೆಯನ್ನು ಹಾಕಿದ್ದೀನಿ. ಕಮ್ಮಿ ಮೊಟ್ಟೆ ಕೂಡ ನೀವು ಹಾಕಿ ಈ ರೀತಿ ಮಾಡ್ಬೋದು. ಡೈಲಿ ಒಂದೇ ರೀತಿ ತಿಂದು ಬೇಜಾರಾಗಿದೆ ಆದರೆ ಈ ರೀತಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಓಕೆ, ಟರ್ನ್ ಮಾಡಿದ ತಕ್ಷಣ ನಾನು ತೆಗಿತಾ ಇದ್ದೀನಿ. ಜಾಸ್ತಿ ಹೊತ್ತು ನಾನು ಇನ್ನೊಂದು ಸೈಡ್ ಫ್ರೈ ಆಗಲಿಕ್ಕೆ ಬಿಡಲ್ಲ. ನಿಮಗೆ ಕ್ರಿಸ್ಪಿ ಬೇಕಿದ್ದರೆ ನೀವು ಸ್ವಲ್ಪ ಹೊತ್ತು ಇಡ್ಬೋದು. ಓಕೆ, ಈ ರೀತಿ ಕಡ್ಡಿಯಿಂದ ಈಸಿಯಾಗಿ ನೋಡಿ ತೆಗಿಬೋದು. ಇದೇ ರೀತಿ ಉಳಿದದನ್ನು ಕೂಡ ನಾವು ಫ್ರೈ ಮಾಡಿ ತೆಗೆಯೋಣ. ಓಕೆ, ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ. ಫಸ್ಟಿಗೆ ನಾನಿಲ್ಲಿ 2 ಹಸಿಮೆಣಸು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೂ 2 ನೀರುಳ್ಳಿ ಬೇಕಿದ್ದರೂ ಜಾಸ್ತಿ ನೀವು ಹಾಕ್ಬೋದು ಅಥವಾ ಕಮ್ಮಿ ನೀವು ಹಾಕ್ಬೋದು. ನಿಮಗೆ ಇಷ್ಟದ ಪ್ರಕಾರ ನೀವು ಹಾಕಿ. ಸ್ವಲ್ಪ ಇದರ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಹಾಗಾಗಿ ಸರಿಯಾಗಿ ಇದನ್ನು ಫ್ರೈ ಮಾಡೋಣ. ಓಕೆ, ನೀರುಳ್ಳಿ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಅರಶಿನ, ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್ ಹಾಗೂ ಕೊತ್ತಂಬರಿ ಪೌಡರ್, ಧನಿಯಾ ಪೌಡರ್, ಕೋರಿಯಂಡರ್ ಪೌಡರ್ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ತಕ್ಷಣ ಇದಕ್ಕೆ ಟೊಮೆಟೊ ಪ್ಯೂರಿಯನ್ನು ಹಾಕೋಣ. ಇಲ್ಲಿ ನಾನು 2 ಟೊಮೆಟೊ ಪ್ಯೂರಿ ಹಾಕಿದ್ದೀನಿ. 2 ಟೊಮೆಟೊವನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಒಮ್ಮೆಲೆ ಟೊಮೆಟೊ ಪ್ಯೂರಿ ನಿಮಗೆ ಹಾಕಲು ಇಷ್ಟ ಇಲ್ಲದ್ರೆ ನೀವು ಟೊಮೆಟೊ ಸಾಸ್ ಕೂಡ ಹಾಕ್ಬೋದು. ಹಾಗೂ ರುಚಿಗೆ ತಕ್ಕಷ್ಟು, ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ. ಯಾಕೆಂದರೆ ನಾವು ಆಲ್ರೆಡಿ ಎಗ್ಗೆ ಉಪ್ಪನ್ನು ಹಾಕಿದ್ದೀವಿ. ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿ ಒಮ್ಮೆಲೆ ನೀವು ಹಸಿ ಟೊಮೆಟೊ ಪ್ಯೂರಿ ಹಾಕೋದಾದರೆ ಚೆನ್ನಾಗಿ ಅದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಇವಾಗ ಸ್ವಲ್ಪ ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ನಾನು ನೋಡಿ 1/4 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಹಾಗೂ ಈ ಮಸಾಲ ಸರಿಯಾಗಿ ಬಾಯ್ಲ್ ಆಗಲಿಕ್ಕೆ ಬಿಡ್ತೀನಿ. ಒಮ್ಮೆಲೆ ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂತಾದರೆ ಸರಿಯಾಗಿದ್ದು ಫ್ರೈ ಆಮೇಲೆ ನೀವು ಇದಕ್ಕೆ ಸ್ವಲ್ಪ ಒಂದು 1/2 ಕಪ್ಪಷ್ಟು ನೀರನ್ನು ಹಾಕ್ಬೋದು. ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಗೂ ಸರಿಯಾಗಿ ಈ ಮಸಾಲವನ್ನು ಫ್ರೈ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು. ಓಕೆ, ಇವಾಗ ಸ್ವಲ್ಪ ಹೊತ್ತಾಗಿದೆ, ಮಸಾಲೆ ಎಲ್ಲ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಎಗ್ಗನ್ನು ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಒಮ್ಮೆಲೆ ಮಸಾಲೆ ಡ್ರೈ ಅಂತ ಎನಿಸಿದರೆ ನೀವು ಎಗ್ಗನ್ನು ಸೇರಿಸೋದಕ್ಕಿಂತ ಮೊದಲು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಎಗ್ಗನ್ನು ಸೇರಿಸಿ. ಎಗ್ಗನ್ನು ಹಾಕಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ. ಸುಮಾರು ಹೊತ್ತು ಇದು ಬಾಯ್ಲ್ ಆಗಲಿಕ್ಕೆ ಏನಿಲ್ಲ, ಯಾಕೆಂದರೆ ಆಲ್ರೆಡಿ ಇದು ಬೆಂದಿದೆ. ಎಲ್ಲ ಎಗ್ ಕೂಡ ಫ್ರೈ ಆಗಿದೆ, ಎಲ್ಲವೂ ಫ್ರೈ ಆಗಿದೆ. ಹಾಗಾಗಿ ಗ್ಯಾಸನ್ನು ಆಫ್ ಮಾಡಿ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನೆಕ್ಸ್ಟ್ ಇದನ್ನು ಸರ್ವ್ ಮಾಡೋಣ. ಆಯಿತು, ಅಷ್ಟೇ ಮಾಡಲಿಕ್ಕಿರೋದು. ತುಂಬ ಚೆನ್ನಾಗಾಗುತ್ತೆ. ಡೈಲಿ ಒಂದೇ ರೀತಿ ತಿಂದು ಬೇಜಾರಾಗಿದೆ ಆದರೆ ಇದು ನಿಮಗೆ ಹೊಸ ರುಚಿ ಕೊಡುತ್ತೆ. ಓಕೆ, ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ. ಎಗ್ ರೆಸಿಪೀಸ್ ಇಷ್ಟ ಇದ್ದವರು ಈವಾಗಲೇ ಇದನ್ನು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್, ಫೇಸ್ಬುಕ್ ಎಲ್ಲದರಲ್ಲೂ ಮಾಡಿ ನಿಮ್ಮ ರೆಸಿಪಿಯನ್ನು ಕೂಡ ನೀವು ಶೇರ್ ಮಾಡಿ ಅಥವಾ ನನ್ನ ರೆಸಿಪಿಯನ್ನು ಕೂಡ ಶೇರ್ ಮಾಡಿ. ನಿಮಗೆ ಯಾವುದಾದ್ರೂ ರೆಸಿಪಿ ಶೇರ್ ಮಾಡಲಿಕ್ಕಿದೆ ಆದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ನನ್ನ ಡಿಸ್ಕ್ರಿಪ್ಷನಲ್ಲಿ ಉಂಟು, ಅಲ್ಲಿಂದ ನೀವು ನನಗೆ ಶೇರ್ ಮಾಡ್ಬೋದು.
ಓಕೆ, ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್.